ಸರ್ ಇರಿಗೇಷನ್ ಕರೆಕ್ಟ್ ಟೈಮ್ ಟು ಟೈಮ್ ನೀರು ಕೊಡೋದು, 3 ತಿಂಗಳ ಟೈಮ್ ಗೊಬ್ಬರ ಕೊಡೋದು, ಪ್ರೂನಿಂಗ್ ಜಾಸ್ತಿ ಮಾಡಕ್ ಹೋಗ್ಬಾರ್ದು, ಆಮೇಲೆ ಕಲ್ಟಿವೇಶನ್ ಮಾಡಿದ್ರೆ ಬೇರೆ ಎರಿಬಾರ್ದು. 4 ಕರೆಕ್ಟಾಗಿ ಮೇಂಟೈನ್ ಮಾಡಿದ್ರೆ ಇದು ಕರೆಕ್ಟ್ ಬರುತ್ತೆ. ಇವೇನು 4ರಲ್ಲಿ ಏನಾದರೂ ನೀವು ವ್ಯತ್ಯಾಸ ಮಾಡಿದ್ರಪ್ಪ ಅಂದ್ರೆ ಗಂಡು ಹೂವು ಜಾಸ್ತಿ ಬರುತ್ತೆ. ಗಂಡು ಹೂವು ಜಾಸ್ತಿ ಬಂತಪ್ಪ ಅಂತಂದ್ರೆ ನಿಮಗೆ ಇಳುವರಿ ಕಡಿಮೆ. ಎಷ್ಟು ವರ್ಷಕ್ಕೆ ಇಳುವರಿ ಬರ್ತದೆ ಸರ್ ಇದು 2.5 ವರ್ಷಕ್ಕೆ ಇಳುವರಿ ಸ್ಟಾರ್ಟ್ ಆಗುತ್ತೆ. ಹಾಂ, ನಿಮ್ಮದು ಯಾವುದು ತಳಿ ಯಾವುದು ನೀವು ಕೊಡೋದು ಅದರಲ್ಲಿ? ನಮ್ಮಲ್ಲಿ ಹೈಬ್ರಿಡ್ ವೆರೈಟಿ ಇದಾವೆ ಸರ್. ತೆಂಬ, ಸ್ಟಿಂಗು, ಸಿರಾಡು ವೆರೈಟಿಗಳು ಇರೋದು. ಇನ್ನೊಂದು ಕ್ಯಾಲಿಕ್ಸ್ ಅಂತ ಇದೆ, ಈ ವೆರೈಟಿ 2.5 ವರ್ಷಕ್ಕೆ ಸ್ಟಾರ್ಟ್ ಆಗಿದೆ. ಇನ್ನು ಇವು ನೀವು 24 ತಿಂಗಳಿಗೂ ಇದೆ ಸರ್. ಮೇಂಟೆನೆನ್ಸ್ ಮೇಲೆ ಡಿಪೆಂಡ್. ನಂತರ ಹೆಂಗೆ ಯಾವ ಭೂಮಿಗೆ ಬೆಳೀತದೆ ಮತ್ತು ನಿಮ್ಮದು ಕಂಪ್ನಿ ಹೆಂಗೆ ಬೈಬ್ಯಾಕ್ ಸಿಸ್ಟಮ್ ಹೆಂಗೆ ಒಂದು ಸ್ವಲ್ಪ ಅದನ್ನ ಹೇಳ್ರಿ. ಎಕರೆಗೆ 50 ಗಿಡ ಕೊಡ್ತಾರೆ, 30 ಫೀಟಿಗೆ ಒಂದು ಸರ್ ಟ್ರಯಾಂಗಲ್ ಅಲ್ಲಿ ಕೊಡ್ತಾರೆ, ತ್ರಿಕೋನ. ಇದು ಕಂಪ್ನಿಯಿಂದ ನಮಗೆ ಬೈಬ್ಯಾಕ್ ಸಿಸ್ಟಮ್ ಇದೆ ಸರ್. ಕಂಪ್ನಿ, ಗೌರ್ಮೆಂಟು ಮತ್ತೆ ಫಾರ್ಮರ್ 3 ನಡುವೆ ಇರುತ್ತೆ ಅಗ್ರಿಮೆಂಟ್. ನಾವು ತಗೊಂತೀವಿ ಅಂತೇಳಿ ನಮ್ಮ ಕಡೆಯಿಂದ ನೀವು ಬೇಕಾಗಲ್ಲ ಅಂತ. ಈ ಸದ್ಯಕ್ಕೆ ಪ್ರೆಸೆಂಟ್ ರೇಟ್ ಏನೈತ್ರಿ ನಿಮ್ಮ? ಮಂತು ಪ್ರೆಸೆಂಟ್ ರೇಟು 18,914 ರೂಪಾಯಿ ಇದೆ ಸರ್ ಒಂದು ಟನ್ನಿಗೆ. ಹಾಂ, ಆಮೇಲೆ ಇದಕ್ಕೇನಿದೆ LGP ಅಂತೇಳಿ ಇದೆ ಸರ್. ಗೌರ್ಮೆಂಟ್ 15,498 ಒಂದು ಟನ್ನಿಗೆ ಫಿಕ್ಸ್ ಮಾಡಿದೆ. ಅದಕ್ಕಿಂತ ಕಡಿಮೆ ಬಾಳಿದ್ರು ನಿಮ್ಗೆ ಅದೇನು ಡಿಫ್ರೆನ್ಸ್ ಅಮೌಂಟ್ ಇದೆಯಲ್ಲ ಅದನ್ನ ಹಾಕ್ಬೇಕು. ಅದಕ್ಕಿಂತ ಹೆಚ್ಚು ಏನು ಡಿಫ್ರೆನ್ಸ್ ಅಮೌಂಟ್ ಇದೆಯಲ್ಲ ಅದನ್ನು ಯಾರು ಕೊಡ್ತಾರೆ? ಕಂಪ್ನಿ ಕೊಡ್ತಾರೆ, ಸರ್ಕಾರ ಕೊಡ್ತದೆ? ಕೊಡ್ತಾರೆ. ಸರ್ಕಾರ ಹಾಕಿ ಕೊಡ್ತದೆ. ನಮ್ಮ ಜಿಲ್ಲೆನಲ್ಲಿ ಓವರಾಲ್ ಎಷ್ಟು ಹೆಕ್ಟೇರ್ ಈ ತಾಳೆ ಬೆಳೆ ಬೆಳೆದಾರ? ಈಗ ಹೊಸದಾಗಿ ಎಷ್ಟು ರನ್ನಿಂಗ್ ಐತಿ ಈಗ ನಿಮಗೆ? ಸರ್ ಈಗ ಪ್ರೆಸೆಂಟ್ ರಾಯಚೂರಲ್ಲಿ 1700 ಎಕರೆ ಇದೆ ಸರ್ ಓವರಾಲ್ ಜಿಲ್ಲೆನಲ್ಲಿ. ಓವರಾಲ್ ಜಿಲ್ಲೆಯಲ್ಲಿ. ಹಾಂ, ಈಗ ನಮ್ಮದು ಈಲ್ಡಿಂಗ್ ಅಂತಂದ್ರೆ 200 ಎಕರೆ ಇದೆ ಸರ್. ಈಗ ಈಲ್ಡಿಂಗ್ ಬರಕತ್ತದ. ಈಗ ಎಷ್ಟು ಟನ್ ಬರಕತ್ತದ 200ರಲ್ಲಿ ನಿಮಗೆ? ಹೆಚ್ಚು ಕಡಿಮೆ ನಮ್ಮದು ಒಂದು ಹೈಯೆಸ್ಟ್ ಅಂದ್ರೆ 19 ವರ್ಷದಿದೆ. ಹಾಂ, 12 ಎಕರೆ. ಇನ್ನ ಒಂದು 10 ಎಕರೆ ಬಂದು 12 ವರ್ಷದಿದೆ. ಅದು ಬಿಟ್ರೆ ಈಗ 4 ವರ್ಷ 5 ವರ್ಷದ್ದು ಇದೆ ಪ್ರೆಸೆಂಟ್. ಈಗ ಹೈಯೆಸ್ಟ್ ಬಂದಿರೋದಂದ್ರೆ ಜಾಳಹಳ್ಳಿಯಲ್ಲಿ ಇದೆ ಸರ್, 13 ಟನ್ ಬಂದಿದೆ 1 ಎಕರೆ. ಮಾಡಿಗಿರಿಯಲ್ಲಿ ಶರಣಪ್ಪ ಅಂತ ಹೇಳಿದ್ದಾರೆ, ಅವ್ರದ್ದು 10 ಟನ್ ಬಂದಿದೆ ಸರ್. ಈಗಿನ ಒಂದು ಚೀಟಿ ಪರಿಯಲ್ಲಿ ಹೇಳಿದ್ನಲ್ಲ ಸರ್, ಈಗ 3 ವರ್ಷ 7 ತಿಂಗಳಿದೆ ಸರ್. ಆಲ್ರೆಡಿ 2 ರಿಂದ 2.5 ಟನ್ 1 ಎಕರೆಗೆ ಬಂದಿದೆ ಸರ್. ಇದರಲ್ಲಿ ನಿಮಗೆ ಸಸಿಗಳು ಫ್ರೀ ಆಗಿ ಸಿಗುತ್ತೆ ಸರ್. ಏನಿಲ್ಲ, ನಮ್ಮ ನರ್ಸರಿ ಬಂದು 2 ಇದೆ ಸರ್. ಬಾಗಲಕೋಟಲ್ಲಿ ಒಂದಿದೆ, ಯಾದಗಿರಿಯಲ್ಲಿ ಒಂದಿದೆ. ಅದು ಬಿಟ್ಟರೆ ಸೌತಲ್ಲಿನೂ ಇದೆ ಸರ್. ಆಮೇಲೆ ನಮ್ಮದು ಫ್ಯಾಕ್ಟ್ರಿ ಬಂದು ಕೊಪ್ಪಳ ಡಿಸ್ಟಿಕ್ ಕನಕಗಿರಿ ಪಕ್ಕ ರಾಂಪುರ ಅಂತ ಹೇಳಿದೆ ಸರ್. ನಾವು ಫ್ಯಾಕ್ಟ್ರಿ ಇರೋದಲ್ಲಿ. ಈಗ ನೀವು ಸಸಿನ ಹೋಗಿ ಇದ್ರ ಕಡೆಯಿಂದ ತೊಗೊಂಬರ್ಬೇಕು ಸರ್. ಅದು ನರ್ಸರಿಯಿಂದ ತೊಗೊಂಬಂದು ನೀವು ಪ್ಲಾಂಟೇಶನ್ ಮಾಡಬೇಕಾಗ್ತದೆ. ಈಗ ಫಸ್ಟ್ ನಾವು ನಿಮ್ದು ಹೊಲ ನೋಡ್ತೀವಿ, ಭೂಮಿ ಹೆಂಗಿದೆ ಅಂತ ಈಗ ನೋಡಿದೀವಲ್ಲ ನಾವು. ಇದ್ರಂಗೆ ನೋಡಿ ಏನಾರ ಸ್ವಲ್ಪ ಇದಿತ್ತಪ್ಪ ಅಂದ್ರೆ ನೀವು ಸಾಯಿಲ್ ಟೆಸ್ಟು ಮತ್ತೆ ವಾಟರ್ ಟೆಸ್ಟ್ ಮಾಡಿಸ್ಬೇಕು. ಅದ್ರ ಮೇಲೆ ನಾವು ನಿಮ್ಗೆ ಏನು ಮಾಡ್ತೀವಿ, ಗೊಬ್ಬರ ಏನು ಕೊಡ್ಬೇಕು ಏನಿಲ್ಲ ಅಂಬೋದು ಸಜೆಸ್ಟ್ ಮಾಡ್ತೀವಿ. ಈಗ ನಮ್ದು ಓಕೆ ಆದಮೇಲೆ ನಮ್ಮ ಕಂಪ್ನಿ ಕಡೆಯಿಂದ ಜಿಯೋ ಟ್ಯಾಗ್ ಬೌಂಡ್ರಿ ಅಂತೇಳಿ ಮಾಡೋದಿರುತ್ತೆ ಸರ್. ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡು ನಾವು ಮಾಡ್ತೀವಿ. ಜಿಯೋ ಟ್ಯಾಗ್ ಬೌಂಡ್ರಿ ಆದಮೇಲೆ ಏನು ಮಾಡ್ತೀವಿ, ಲೇಔಟ್ ಕೊಡ್ತೀವಿ. ಲೇಔಟ್ ಕೊಟ್ಟಾದ್ಮೇಲೆ ನಿಮಗೆ ಪ್ಲಾಂಟೇಶನ್ ತರಬೇಕಾದ್ರೆ ನೀರು ಡ್ರಿಪ್ ಇರಿಗೇಷನ್ ಒಂದು ಮಾಡ್ಕೊಂತೀರಿ. ಡ್ರಿಪ್ ಇರಿಗೇಷನ್ ಏನಿದೆ ಸರ್ 90% ಇದೆ ಇಲ್ಲ ಇದಕ್ಕೆ ಫಾರ್ಮರ್ಗೆ. ಅದು 5 ಎಕರೆ ಒಳಗಡೆ ಇದ್ರೆ 5 ಎಕರೆ ಇದ್ರೆ ಮಾತ್ರ 90%. ಅದಕ್ಕಿಂತ ಜಾಸ್ತಿ ಇದ್ರೆ 45 ಇದೆ ಸರ್. ಏನಿಲ್ಲ ಗೌರ್ಮೆಂಟ್ ಕಡೆಯಿಂದ ಸಿಗುತ್ತೆ. ಆಮೇಲೆ ನಿಮಗೆ 1 ಎಕರೆಗೆ ಟೋಟಲ್ ಆಗಿ ನಿಮ್ಗೆ 1 ಹೆಕ್ಟರ್ ಹೇಳೋದಂದ್ರೆ 5,250 ಇದು ಸಿಗುತ್ತೆ ಸರ್, ಮೇಂಟೆನೆನ್ಸ್ ಅಂತೇಳಿ ಕೊಡ್ತಾರೆ. ಅದು ಬಿಟ್ಟು ಇಂಟರ್ ಕ್ರಾಪ್ ಅಂತೇಳಿ ಬರುತ್ತೆ, ಅಂತರ ಬೆಳೆಗೆ. ಅದಕ್ಕೆ 5,250 1 ಹೆಕ್ಟರಿಗೆ ಕೊಡ್ತಾರೆ ಸರ್. ನಿಮಗೆ 1 ಎಕರೆಗೆ 4,000 ನಿಮಗೆ 4 ವರ್ಷ ತನಕ ಗೌರ್ಮೆಂಟ್ ಕೊಡುತ್ತೆ. ಇದು ಗೌರ್ಮೆಂಟ್ ಕಡೆಯಿಂದ ಇರೋ ಸರ್. ಆಮೇಲೆ ಏನಿದೆ, ಬೈಬ್ಯಾಕ್ ಸಿಸ್ಟಮ್ ಇದೆ ಸರ್, ಅಗ್ರಿಮೆಂಟ್ ಆಗಿದೆ. ಹಂಗಾಗಿ ಇನಿಷಿಯಲ್ ಅಂದರೆ ನೀವು ಸಸಿ ಉಚಿತವಾಗಿ ಕೊಡ್ತೀರಿ, ಬಟ್ ನಾವು ನಿಮ್ಮ ಇದಕ್ಕೆ ಹೋಗಿ ನರ್ಸರಿಗೆ ಹೋಗಿ ತರಬೇಕು. ನಾವು ಅದನ್ನು ನರ್ಸರಿಗೆ ಹೋಗಿ ತರೋ ವೆಚ್ಚ ರೈತರ ಕಡೆಗೆ, ನೀವೇ ಸಪ್ಲೈ ಏನು ಕೊಡಲ್ಲ. ಇಲ್ಲ.